ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಸಾಕಷ್ಟು ರಾಜತಾಂತ್ರಿಕ ನಡೆಯನ್ನ ಕೈಗೊಂಡಿದೆ. ಭಾರತ 16 ಪಾಕಿಸ್ತಾನಿ ಯೂಟ್ಯೂಬ್ಗಳನ್ನು ನಿಷೇಧಿಸಿತ್ತು. ಇದೀಗ ಪಾಕ್ ನಟಿಯರಾದ ಮಹಿರಾ ಖಾನ್, ಹನಿಯಾ ಅಮೀರ್ ಮತ್ತು ಅಲಿ ಜಾಫರ್ ಸೇರಿದಂತೆ ಜನಪ್ರಿಯ ಪಾಕಿಸ್ತಾನಿ ಕಲಾವಿದರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಬುಧವಾರ ಸಂಜೆ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಪಾಕಿಸ್ತಾನದ ಕೆಲ ಸುದ್ದಿವಾಹಿನಿಗಳನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಿರುವ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ ಎಂದು ಸಾಕ್ಷಿ ಸಮೇತ ವಿಶ್ವಸಂಸ್ಥೆ ಎದುರು ಭಾರತ ವರದಿಯನ್ನ ಸಲ್ಲಿಸಿದೆ. ಪ್ರಚೋದನಾಕಾರಿ ಮತ್ತು ಕೋಮು ಸೂಕ್ಷ್ಮ ವಿಷಯವನ್ನ ಹರಡಿದ್ದಕ್ಕಾಗಿ ಸರ್ಕಾರವು 16 ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಿದ ಬೆನ್ನಲ್ಲೇ ನಟರ ಖಾತೆಗಳನ್ನು ನಿರ್ಬಂಧಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನಿ ಡ್ರಾಮಾಗಳಾದ ಮೇರೆ ಹಮ್ಸಫರ್ ಮತ್ತು ಕಬಿ ಮೇ ಕಬಿ ತುಮ್ಗಳಿಂದ ಭಾರತೀಯ ಅಭಿಮಾನಿಗಳಲ್ಲಿ ಜನಪ್ರಿಯರಾಗಿರುವ ನಟಿ ಹಾನಿಯಾ ಅಮೀರ್ ಪಹಲ್ಗಾಮ್ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿ, ಇಂತಹ ಘಟನೆಗಳು ಎಲ್ಲಿ ನಡೆದರೂ ಅದು ದುರಂತವೇ ಎಂದು ಹೇಳಿದ್ದರು. ದಿಲ್ಜಿತ್ ದೋಸಂಜಾ ಅವರ ಮುಂದಿನ ಹಾಡಿನಲ್ಲಿ ಹಾನಿಯಾ ಕಾಣಿಸಿಕೊಳ್ಳುವರಿದ್ದರು. ಆದರೆ ದಾಳಿ ಬಳಿಕ ಅವರನ್ನ ಕೈಬಿಡಲಾಗಿದೆ ಎಂದು ತಿಳಿದುಬಂದಿದೆ.